ಸತ್ಯದ ಶಕ್ತಿ ನಮಸ್ಕಾರ. ಸೋಲಾಕ್ಷಿ ಅಂತ ಹೇಳಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾನಿಲಯ, ಇಲ್ಲಿ ನಾನು ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು 100 ಅಂಕಗಳಿಗೆ ಒಂದು ಗಣಕ ವಿಜ್ಞಾನ ಮತ್ತು ಸಂಶೋಧನೆ ಅನ್ನುವ ಪತ್ರಿಕೆಯನ್ನ ಓದ್ತಾ ಇದ್ರು. ಆದ್ರೆ ಕೊರೋನಾ ಸಂದರ್ಭದಲ್ಲಿ ನಮ್ಮ ಈ ವಿಭಾಗದಲ್ಲಿ ಫಂಗಸ್ ಬಂದು ನಮ್ಮ ಕಂಪ್ಯೂಟರ್ಗಳು ಮತ್ತು ನಮ್ಮ ಈ ರೂಮಿನ ಅಕಾಸ್ಟಿಕ್ ವರ್ಕ್ ಎಲ್ಲವೂ ಕೂಡ ಹೊರಟೋಯ್ತು ಕೊಟ್ರು. ಆದ್ರೆ ಕಂಪ್ಯೂಟರ್ಗಳು ಇರ್ಲಿಲ್ಲ. ಈ ಕೊರತೆಯನ್ನ ನೀಗಿಸಿದ್ದು ನಮ್ಗೆ ಇವತ್ತು BGS ಸಂಸ್ಥೆಯ ಶ್ರೀ ಪೂಜ್ಯ ಪ್ರಕಾಶ್ನಾಥ್ ಸ್ವಾಮೀಜಿಯವರ ಒಂದು ಕಾಣಿಕೆ ನೀಡುವ ಮೂಲಕ ಇಲ್ಲಿ ನಮ್ಗೆ 11 ಕಂಪ್ಯೂಟರ್ಗಳನ್ನ ಕೊಟ್ಟಿದ್ದಾರೆ. ಇದರಿಂದ ಪ್ರಯೋಜನ ಏನಾಗಿದೆ ಅಂತಂದ್ರೆ ನಮ್ಮ ಕನ್ನಡ ವಿಭಾಗಕ್ಕೆ ಬೇರೆ ಬೇರೆ ಪ್ರದೇಶಗಳಿಂದ ಹಳ್ಳಿಯ ಮಕ್ಕಳು ಬರ್ತಾರೆ, ಅವ್ರಿಗೆ ಸ್ವಂತ ಕಂಪ್ಯೂಟರ್ಗಳನ್ನ ಕೊಂಡ್ಕೊಳ್ಳೋ ಶಕ್ತಿ ಇರಲ್ಲ. ಅವರು ಇಲ್ಲಿ ಮೊದಲ ಬಾರಿಗೆ ತಮ್ಮ ಕಂಪ್ಯೂಟರ್ ಅನ್ನು ಬಳಸುವಂತಹ, ಅದನ್ನ ನೋಡುವ, ಮುಟ್ಟುವ ಎಲ್ಲ ಹೊಸ ಹೊಸ ಸಾಧನೆಗಳನ್ನ ಇಲ್ಲಿ ಕಲಿತಾ ಹೋಗ್ತಾರೆ. ನಾನು ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ನಮ್ಗೆ ಸಹಕಾರ ಕೊಡ್ಲಿ, ನಮ್ಗೆ 70 ವಿದ್ಯಾರ್ಥಿಗಳಿರುವ ಕಾರಣದಿಂದಾಗಿ ಇನ್ನೂ ಹೆಚ್ಚಿನ ಕೊಡುಗೆಯನ್ನ ಕೊಡ್ಲಿ ಅಂತ ಹೇಳಿ ನಾನು ಸ್ವಾಮೀಜಿಯವರನ್ನ, ಮತ್ತೆ ಇದಕ್ಕೆ ನಮ್ಗೆ ಸೇತುವೆಯಾಗಿ ನಮ್ಗೆ ಕೆಲಸ ಮಾಡಿದವರು ಆರತಿ ಚೌಧರಿ ಮೇಡಮ್ ಅವರು ಮತ್ತು ಅಂಬಿಕಾ ಮೇಡಮ್ ಅವರು, ಎಲ್ರಿಗೂ ನಾನು ನನ್ನ ಕೃತಜ್ಞತೆಯನ್ನ ಸಂಸ್ಥೆಯ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನಾನು ಡಾಕ್ಟರ್ ಲಲಿತಾ ಅಂತ, ಇಲ್ಲಿನ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಅನ್ನ ಬೋಧನೆ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ನಾನು ಪ್ರಕಾಶ್ನಾಥ ಸ್ವಾಮೀಜಿಯವರ ಚರಣಗಳಿಗೆ ನಾನು ನಮ್ಮ ವಂದನೆಗಳನ್ನ ಸಲ್ಲಿಸುತ್ತಾ, ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಹಳ್ಳಿಗಳಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಅವರ ಶಾಲೆಗಳಲ್ಲಾಗ್ಲಿ ಅಥವಾ ಒಂದು PUC ತರಗತಿಗಳಲ್ಲಾಗ್ಲಿ ಅಥವಾ ಡಿಗ್ರಿ ತರಗತಿಗಳಲ್ಲಾಗ್ಲಿ ಕೆಲವೊಮ್ಮೆ ಅವರಿಗೆ ಕಂಪ್ಯೂಟರ್ ಪರಿಚಯನೇ ಇರೋದಿಲ್ಲ. ಪೂಜ್ಯ ಪ್ರಕಾಶ್ನಾಥ ಸ್ವಾಮೀಜಿಯ ಮೊದಲು ನಮಸ್ಕಾರವನ್ನ ನಾನು ತಿಳಿಸ್ತೀನಿ. ನಮ್ಮ ನಿರ್ದೇಶಕರಾದ ಸೋಲಾಕ್ಷಿ ಮೇಡಮ್ ಅವರು ತುಂಬಾ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ನಾವು ಅದನ್ನ ಶುರು ಮಾಡ್ಬೇಕು ಅಂತ ಇರುವಾಗ ನಮ್ಗೆ ಕಂಪ್ಯೂಟರ್ಗಳೆಲ್ಲೂ ಸಿಕ್ಕಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಗೆ ಅಂಬಿಕಾ ಮೇಡಮ್ ಅವರು ನಮ್ಮ ಸಂಸ್ಥೆಗೆ ಬಂದಿದ್ರು. ಅವರು ಬೇರೆ ಒಂದು ಕಾರಣಕ್ಕೆ ಬಂದವರು. ಈ ವಿಷಯ ಪ್ರಸ್ತಾಪ ಆದಾಗ ವಾಲಂಟ್ರಿಯಾಗಿ ಅವರು ಇನಿಷಿಯೇಟ್ ತಗೊಂಡು, ಇಲ್ಲ ಪ್ರಕಾಶ್ನಾಥ್ ಸ್ವಾಮೀಜಿಯವರು ಈ ತರ ಒಂದು ಉದಾರ ಮನಸ್ಸಿನಿಂದ ಕೊಡುಗೆಯಾಗಿ ನೀಡ್ತಾರೆ, ಅವ್ರನ್ನ ಕೇಳಿದ್ರೆ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಪ್ರಯತ್ನವನ್ನ ಮಾಡಿ, ಮತ್ತೆ ಅದಕ್ಕೆ ಸೇತುವೆಯಾಗಿ ಆರತಿ ಚೌಧರಿ ಮೇಡಮ್ ಕೂಡ ನಮ್ಗೆ ಸಹಕಾರವನ್ನ ನೀಡಿದ್ರು. ಹೆಸರು ಅಮೂಲ್ಯ. ನಾನು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಾನು ದ್ವಿತೀಯ MA ಚತುರ್ಮಾಸದಲ್ಲಿ ಓದ್ತಾ ಇದ್ದೀನಿ. ನಮ್ಗೆ ಈಗ ಡೆಸರ್ಟೇಷನ್ ಆಗಿರ್ಬೋದು, ನನಗೆ ಟೈಪಿಂಗ್ ಅಲ್ಲಿ ಆಗಿರ್ಬೋದು, ನಾನು ಯಾವಾಗ್ಲೂ PUC ಲಾಗ್ಲಿ ಡಿಗ್ರಿಲಾಗ್ಲಿ ಅಷ್ಟೊಂದು ನಾವು ಕಂಪ್ಯೂಟರ್ ಕಲ್ತಿದ್ದಿಲ್ಲ. ಆದ್ರೆ ಇಲ್ಲಿ ನಮ್ಗೆ ಸ್ವಾಮೀಜಿಗಳ ಒಂದು ಅನುಗ್ರಹದಿಂದ ಆಗಿರ್ಬೋದು, ಅವರ ಕೊಟ್ಟಂತ ಕೊಡುಗೆ ಹಿನ್ನೆಲೆಯಲ್ಲಿ ನಮ್ಗೆ ಕಂಪ್ಯೂಟರ್ ಸಿಕ್ಕಿದ್ದು ನಮ್ಗೆ ಒಂದು ಕಲಿಕೆಗಾಗಿರ್ಬೋದು, ನಮ್ಮ ಒಂದು ಮುಂದಿನ ಭವಿಷ್ಯಕ್ಕಾಗಿರ್ಬೋದು ತುಂಬಾನೇ ಅನುಕೂಲಕರ ಆಗಿರ್ಬೋದು. ಹಾಗಾಗಿ ಅವರ ಒಂದು ಸಹಕಾರ ಮತ್ತೆ ಅವರ ಒಂದು ಕೊಡುಗೆ ನಮ್ಮ ಈ ಅಧ್ಯಯನ ಸಂಸ್ಥೆಗೆ ಇನ್ನು ಯಥೇಚ್ಛವಾಗಿ ಬರಲಿ ಮತ್ತು ಮುಂದಿನ ಬರುವಂತ ಮಕ್ಕಳಿಗೆ ಇದು ಸಹಕಾರಗೊಳ್ಳಲಿ ಅಂತ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ಓದ್ತಾ ಇದ್ದೀನಿ. ಪೂಜ್ಯ ಪ್ರಕಾಶನಾಥ ಸ್ವಾಮೀಜಿ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇದರಿಂದ ತುಂಬಾ ಯೂಸ್ ಆಗ್ತಾ ಇದೆ ನಮ್ಗೆ. ನಾನು ಇಲ್ಲೇ MA ಮುಗಿಸಿದ್ದು 2 ವರ್ಷ. ಅವಾಗ ಯಾವುದೇ ರೀತಿಯಾದ ಕಂಪ್ಯೂಟರ್ ಸೌಲಭ್ಯಗಳು ನಮಗಿರ್ಲಿಲ್ಲ. ಕೋವಿಡ್ ಕಾರಣದಂತ ಮುಚ್ಚೋಗಿತ್ತು. ತದನಂತರ ನಾನು ಸಂಶೋಧಕನಾಗಿ ಇಲ್ಲೇ ಸೇರ್ಕೋದ ನಂತರ ನಮ್ಮ ನಿರ್ದೇಶಕರು ಸೋಲಾಕ್ಷಿ ಮೇಡಮ್ ಅವರು ಈ ತರ ಸೌಲಭ್ಯಗಳನ್ನ ನಮ್ಗೆ ಅನುಕೂಲ ಮಾಡಿಕೊಟ್ರು. ಇದರಿಂದಾಗಿ ನಮ್ಗೆ ತುಂಬಾ ಅನುಕೂಲ ಆಯಿತು. ಯಾಕಂದ್ರೆ ನಮ್ಗೆ ತುಂಬಾ ದುಡ್ಡು ಕೊಟ್ಟು ಹೊರಗಡೆ ಲೇಖನಗಳನ್ನಾಗ್ಲಿ ಪ್ರೌಢ ಪ್ರಬಂಧಗಳನ್ನಾಗ್ಲಿ ನಾವಿಲ್ಲಿ ಟೈಪಿಂಗ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಆದ ಕಾರಣ ದುಡ್ಡನ್ನು ಉಳಿತು, ಹಾಗೆ ಸಮಯನೂ ಉಳಿತು, ಮತ್ತೆ ಹೊರಗಡೆ ಹೋಗದೆ ಇರೋಕ್ಕೂ ಇದು ಅನುಕೂಲನ ಆಯ್ತು. ಅದ ನಂತರ ಇದಕ್ಕೆ ಕಾರಣರಾದಂತ ಪ್ರಕಾಶ್ ಗುರೂಜಿ ಅವರು ಆಗಿರ್ಬೋದು, ಚೌಧರಿ ಮೇಡಮ್ ಆಗಿರ್ಬೋದು, ಅಂಬಿಕಾ ಮೇಡಮ್ ಆಗಿರ್ಬೋದು, ಹಾಗೆ ನಮ್ಮ ನಿರ್ದೇಶಕರು ಸೋಲಾಕ್ಷಿ ಮೇಡಮ್ ಆಗಿರ್ಬೋದು, ಇದಕ್ಕೆ ತುಂಬಾ ನಮ್ಗೆ ವಿದ್ಯಾರ್ಥಿಗಳಾಗ್ಲಿ ನಮ್ಗಾಗ್ಲಿ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನನ್ನ ಹಾಗೂ ನನ್ನ ಸ್ನೇಹಿತರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹೆಸರು ತೇಜಸ್ವಿನಿ. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮಾನಸ ಗಂಗೋತ್ರಿಯಲ್ಲಿ ದ್ವಿತೀಯ MA ಓದ್ತಾ ಇದ್ದೀನಿ. 4ನೇ ಚತುರ್ಮಾಸದಲ್ಲಿ ನಮಗೆ ಇರುವಂತಹ ನಿಬಂಧದಲ್ಲಿ ಅದು ನಾವು ಹೊರ್ಗಡೆ ಟೈಪಿಂಗ್ ಕೊಟ್ರೆ ತುಂಬಾ ದುಬಾರಿ ಅಂತ ಅನ್ಸುತ್ತೆ. ಆದ್ರೆ ನಾವು ಇಲ್ಲಿನ ಕಂಪ್ಯೂಟರ್ನ ವ್ಯವಸ್ಥೆ ಇರೋದ್ರಿಂದ ಇಲ್ಲೇ ಬಂದು ಟೈಪ್ ಮಾಡ್ಕೋತಾ ಇದೀವಿ. ಅಂದ್ರೆ ಕಿರು ಪ್ರಬಂಧ ಏನಿದೆ ಅದು ಆಲ್ಮೋಸ್ಟ್ ಸ್ವಲ್ಪ ಮುಗಿತಾ ಬಂದಿದೆ. ನಮ್ಗೆ ತುಂಬಾ ಯೂಸ್ಫುಲ್ ಅಂತ ಅನ್ಸಿದೆ. ನಮಸ್ಕಾರ. ಇದು ಸಮಯ ಸೂತ್ರ, ನಿಜದ ಮಾತು ಮಾತ್ರ. ಸುಳ್ಳು ಸುದ್ದಿಗೆ ಇಲ್ಲ ಇಲ್ಲಿ ಯಾವತ್ತೂ ಅವಕಾಶ, ಯಾವತ್ತೂ
ಅವಕಾಶ. ಕಾಯ ಸುದ್ದಿ ನಮ್ಮ ವರದಿ ಸಮಮಯ ಹೇಳುತ್ತದೆ, ಸತ್ಯವೇ ಉಳಿಯುತ್ತದೆ, ಸುಳ್ಳಿನ ನೆರಳುಲಿ ಕರಗುತ್ತ ನಿಂತದೆ. ನಮಸ್ಕಾರ, ಇದು ಸಮಯ ಸೂತ್ರ.